ಯಾರ್ಯಾರಿಗೆ ನಿಮ್ಮ ಮನೆಯಲ್ಲಿ ಕುಂದು ಕೊರತೆಗಳಾಗಬಾರ್ದು, ತೊಂದರೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು ಅಂತಂದರೆ ನೀವಿನ್ನು ಸಂಕಲ್ಪವನ್ನು ಮಾಡಿ, ಈ ತಂತ್ರವನ್ನು ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ. ನೀವು ಓಂ ಬೃಹಸ್ಪತಿ ನಮಃ ಅಂತ ಕಮೆಂಟನ್ನು ಮಾಡಿ ನನಗೆ ಕಳಿಸಿ, ಮತ್ತು ನಿಮ್ಮ ಹೆಸರನ್ನ ಕಳಿಸಿ. ನಾನು ನಿಮ್ಮ ಒಂದು ಒಳ್ಳೆಯ ದಿನ, ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ನೋಡಿ ನಾನು ನಿಮಗೆ ಸಂಕಲ್ಪವನ್ನು ಮಾಡ್ತೀನಿ. ನಿಮಗೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ತುಂಬ ಒಳ್ಳೆ ಮನೆಯಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳು ಆಗೋದಿಲ್ಲ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚಿತ್ಮಪತ್ನಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಲಾಂಗ್ ಸೈಟು, ದೂರದ್ದು ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಲಾಂಗ್ ಸೈಟು, ಮತ್ತು ಶಾರ್ಟ್ ಸೈಟು ಅಂತ ಹೇಳ್ತಾರೆ. ಶಾರ್ಟ್ ಸೈಟು ಅಂತಂದರೆ ಹತ್ತಿರದಲ್ಲಿರೋದು ಕಾಣ್ತಾ ಇರಲ್ಲ, ದೂರದಲ್ಲಿರೋದು ಕಾಣಲ್ಲ. ಲಾಂಗ್ ಸೈಟು ಅಂತಂದರೆ ದೂರದಲ್ಲಿರೋದು ಕಾಣಲ್ಲ, ಹತ್ತಿರದಲ್ಲಿರೋದು ಕಾಣಿಸ್ತಾ ಇದೆ ಅಂತ. ಈ ಕಣ್ಣಿಗೆ ಯಾವುದೇ ರೀತಿಯಂಥ ಒಂದು ಸಂಬಂಧ ಇತ್ತು ಅಂತಂದರೂ ಈ ಒಂದು ಮುದ್ರೆನ ಮಾಡಿ. ಗೊತ್ತಲ್ಲ, ಈ ತೋರ್ಬೆರಳನ್ನ ಹೆಬ್ಬೆರಳಿನ ಬುಡದ ಭಾಗಕ್ಕೆ ತಾಗಿಸಿ, ಹೆಬ್ಬೆರಳು ಮಧ್ಯದ ಬೆರಳನ್ನ ನಂಗೆ ಇಟ್ಕೊಳ್ಳಿ. ಇನ್ನು ಇಟ್ಕೊಂಡು ನೋಡಿ, ಒಂದಕ್ಕೊಂದು ಹೆಬ್ಬೆರಳನ್ನ ಹಿಂಗೆ ತಾಗಿಸಿ, ಮಧ್ಯದ ಬೆರಳನ್ನ ಹಿಂಗೆ ತಾಗಿಸಿ ಮಾಡಿಸ್ಬಿಟ್ಟು ಹಿಂಗೆ ತೊಡೆ ಮೇಲೆ ಇಟ್ಕೊಳ್ಳಿ, ಸಾಕು. ಲಾಂಗ್ ಸೈಟ್ ಇರಲಿ, ಶಾರ್ಟ್ ಸೈಟ್ ಇರಲಿ, ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಒಂದು ಸೈಟ್ ಇರಲಿ, ಮತ್ತು ಗ್ಲಾಸ್ ಹಾಕೋತಿದ್ದೆಲ್ಲ ನಿವಾರಣೆ ಆಗುತ್ತೆ. ಗೊತ್ತಿಲ್ಲ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಹಣಕಾಸಿನ ಸಮಸ್ಯೆ ಅಂತ ಮಾತ್ರ ಬಗೆಹರಿತಾನೆ ಇಲ್ಲ ಗುರುಗಳೇ, ಏನು ಮಾಡೋದು ಅಂತಾರೆ. ಮತ್ತು ಇನ್ನೂ ಕೆಲವರು ಗುರುಗಳೇ ಬಿಸ್ನೆಸ್ಸು ಬರ್ತಾ ಡಲ್ ಆಗ್ತಾಯಿದೆ ಗುರುಗಳೇ, ಲಾಸ್ ಆಗ್ತಾಯಿದೆ, ಎಷ್ಟು ಕಷ್ಟಪಟ್ಟು ದುಡಿದ್ರೂ ಒಂದು ಸೈಟು, ಒಂದು ಮನೆ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ಎಜುಕೇಷನ್ ಮಾಡಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು, MBA ಅದು ಮಾಡಬೇಕು ಅಂತ 5-6 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಮಕ್ಳಿಗೆ ಆಸ್ತಿ ಪಾಸ್ತಿ ಮಾಡಬೇಕು ಅಂತೀವಿ, ಆಗ್ತಾಯಿಲ್ಲ. ನಮ್ಮ ಫ್ರೆಂಡು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು, ಕಾರ್ಗೀರು ತೊಗೊಂಡು, ಸೈಟು ಮನೆ ಮಾಡಿಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದರು ಅಂತ. ಅವಾಗ ಈಗ ನಾವು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಗುರುಗಳೇ. ನಾವು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಗುರುಗಳೇ. ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಂತಂದರೆ ಸಾಕು, 6 ತಿಂಗಳಲ್ಲಿ ಅದು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನೊಂದೇನು ಅಂತಂದರೆ, 6 ತಿಂಗಳ ಸಾಲ ತೀರುತ್ತೆ. ಫುಲ್ ಬೇಡ, ಅಟ್ಲೀಸ್ಟ್ ಅರ್ಧ ತಿರಲಿ, ಕಾಲು ಭಾಗ ತಿರಲಿ, ಎಷ್ಟೊಂದು ಒಂದು ಅನುಕೂಲ ಆಗಿಬಿಡುತ್ತೆ. ಎಷ್ಟೊಂದು ಜನ 3 ವರ್ಷ 4 ವರ್ಷ ಆದರೂ ಕೂಡ 1 ಪೈಸಾ ಸಾಲ ತೀರಿಸಿರಲ್ಲ, ಬರೀ ಬಡ್ಡಿ ಕಟ್ಕೊಂಡು ಹೋಗ್ತಾರೆ. ಅಂಥವ್ರಿಗೆಲ್ಲ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದರೆ ಮೇಯ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. 100% ರಿಸಲ್ಟ್ ಸಿಗುತ್ತೆ. ಗೊತ್ತಲ್ಲ, ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ, ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಗೊತ್ತಲ್ಲ, ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ, ವೆಜ್ಜು ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗೀಕು, ಮನೆ ದೇವ್ರ ಆ ಥರದ್ದು ಏನು ಇಟ್ಟೆ ಸಹ ಕೆಲಸ ಆಗುತ್ತೆ. ಅವ್ರ ಮೇಲಾರು ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೀತೆ. ಈ ಅಷ್ಟಲಕ್ಷ್ಮಿಯಿಂದ ಮನವನ್ನು ತೆಗೆದುಕೊಂಡು ಹೋಯಿತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೆ ಒಳಗಡೆ ಕರ್ಕೊಂಡೋದಾಗಿ ಅಷ್ಟು ಒಳ್ಳೆಯದಾಗ್ತಾಯಿದೆ. ಗೊತ್ತಲ್ಲ, ಈ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಯಂತ್ರವನ್ನು ಇಡಿ. ಮತ್ತು ಎಷ್ಟೋ ಜನ ತೊಗೊಂಡೋಗಿರೋರು ಹಿಂದೆ ಒಳ್ಳೆಯದಾಗಿತ್ತು, ಈಗಲೂ ಕೂಡ ಆಗ್ತದೆ, ಇನ್ನು ಮುಂದೆ ಒಳ್ಳೆಯದು ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ. ಈ ಯಂತ್ರ ಒಂದು ಇತ್ತು ಅಂದರೆ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಅಷ್ಟು ಚೆನ್ನಾಗಾಗುತ್ತೆ. ತುಂಬ ಒಳ್ಳೆಯದು ಹಾಗೇ ಆಗುತ್ತೆ. ಗೊತ್ತಲ್ಲ, ಈ ಒಂದು ಯಂತ್ರ ಅಂತಂದರೆ ಯೂನಿವರ್ಸ್ಗೆ ಲಿಂಕ್ ಆಗಿರುತ್ತೆ ಅದು. ಹಾಗಾಗಿ ಅದು ಪವರ್ಫುಲ್ಲು. ನಂಬಿಕೆ ಇಟ್ಟು ತೊಗೊಳ್ಳಿ. ಭಾಳಷ್ಟು ಜನ ತೊಗೊಳಕ್ಕಾಗ್ತಾಯಿಲ್ಲ ಅಂದರೆ 10 ಸರಿ ಸಂಕಲ್ಪ ಮಾಡಿ, 11ನೇ ಸಲ ನಿಮ್ಮ ಮನೆ ಒಳಗಡೆ ಆ ಒಂದು ಯಂತ್ರ ಇರುತ್ತೆ. ಸಂಕಲ್ಪ ಸ್ಟ್ರಾಂಗಾಗಿ ಮಾಡಬೇಕು, ಸುಮ್ಮನೆ ಮಾಡೋಂಗಿಲ್ಲ. ಸ್ಟ್ರಾಂಗಾಗಿ ನನಗೆ ಬರಲೇಬೇಕು ಅಂತ ಸಂಕಲ್ಪ ಮಾಡಿ, ಅದು ಹೆಂಗೋ ಬಂದು ತೊಗೊಂಡೋಗ್ತೀರಿ. ಅದಲ್ಲ ಇದಕ್ಕೇನಂತಂದರೆ, ಇದು ಒಂದು ದೈವಶಕ್ತಿನ ರಿಸೀವ್ ಮಾಡ್ಕೊಳ್ಳೋಂಥ ಫ್ರೀಕ್ವೆನ್ಸಿ ಇರುತ್ತೆ. ಅಲ್ಲ, ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಇದಕ್ಕೆ ಯಾವುದೊಂದು ದೈವಶಕ್ತಿಯಿಂದ ಪ್ರತಿಯೊಂದು ಗಿಡಮೂಲಿಕೆಗಳಿಂದ ಆ ಒಂದು ಶಕ್ತಿ ಸಿಗುತ್ತೆ. ನಾನು ಹೇಳಿದ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನೀವು ಮಾಡಿ, ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರಾ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕುಂದು ಕೊರತೆ ಇರಬಾರ್ದು. ಭಾಳಷ್ಟು ಜನಕ್ಕೆ ಮನೆ ಇರುತ್ತೆ, ಸ್ವಂತ ಮನೆ ಇರುತ್ತೆ, ಸ್ವಂತ ಮನೆ ಬಾಡಿಗೆ ಮನೆ ಇರುತ್ತೆ, ಸ್ವಂತ ಮನೆ ಇರಲ್ಲ.
ಕೆಲಗೆ ಸ್ವಂತ ಮನೆ ಇರುತ್ತೆ, ಮನೆಗೆ ರೇಷನ್ ತರೋದಕ್ಕಾಗೋದಿಲ್ಲ, ಏನೋ ತರಕಾರಿ ಸಿಕ್ಕಾಬಿಟ್ಟೆ ರೇಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ. 500 ರೂಪಾಯಿಗೆ ತರುವಂಥದ್ದು ಬರೀ 200 ರೂಪಾಯಿಗೆ ತರ್ತಾರೆ, ಕೊರತೆ ಆಗುತ್ತೆ. ಮನೇಲಿ ಬೇಳೆ ಇರಲ್ಲ, ಮಿಡಲ್ ಕ್ಲಾಸ್ ಜೀವನ ಇರುತ್ತೆ, ಆದರೆ ಬೇಳೆ ಇರಲ್ಲ, ಮತ್ತು ತರೋಕ್ಕಾಗೋದಿಲ್ಲ. ಎಣ್ಣೆ, ಅಯ್ಯೋ ಏನೊಂದು ಪೂರಿ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಎಣ್ಣೆ ಖರ್ಚಾಗ್ಬಿಡುತ್ತೆ ಅಂತ ಯೋಚನೆ. ಈ ಥರ ಯಾವುದಾದ್ರು ಒಂದು ಕೊರತೆ. ಮತ್ತು ಎಲ್ಲರೂ ಹೊಸ ಬಟ್ಟೆಗಳು ಹಾಕ್ಕೊಂಡು ಹೋಗ್ತಾರೆ, ಬಟ್ ಇವ್ರಿಗೆ ಆ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ತೊಗೊಂಡು ಒಂದು ಹೆಣ್ಣುಮಕ್ಳು ಸೀರೆ ಉಟ್ಕೋಬೇಕು ಅಂತಂದರೆ ಮಿನಿಮಮ್ 5,000 ಖರ್ಚಾಗ್ಬಿಡುತ್ತೆ. 2,000 ಸೀರೆ ತೊಗೋತಾರೆ, ಅದು ಬ್ಲೌಸು, ಆಳು ಮುಳು ಇದೆಲ್ಲ ಎಕ್ಸ್ಟ್ರಾ, ಮತ್ತು ಅದಕ್ಕೆ ಮ್ಯಾಚಿಂಗು. ಒಂದು ಮದುವೆಗೆ ಹೋಯ್ತು ಅಂತಂದರೆ ಮುಯ್ಯಿ ಹಾಕೋದು 500 ರೂಪಾಯಿ, ಬಟ್ ಇವ್ರ ಖರ್ಚು 5,000 ಬೀಳುತ್ತೆ. ಹಾಕೊಳ್ಳಿ, ಹೌದು, ಏನು ಮಾಡೋಕ್ಕಾಗಲ್ಲ. ಇದು ಆ ಥರ ಆಗ್ಬಿಟ್ಟಿದೆ. ಎಲ್ಲ ಹೊಸ ಸೀರೆ ತೊಗೊಂಡು ಬರ್ತಾರೆ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಪೀಸು. ಸೀರೆಗೆ 1,000 ರೂಪಾಯಿ ಇದ್ದರೆ ಬ್ಲೌಸ್ ಪೀಸ್ ಹೊಲ್ಸೋಕ್ಕೆ 2,000 ರೂಪಾಯಿ ಅಂತೆ. ಅಕ್ಕಾಗು ಏನು ಮಾಡೋದು? ಈ ಥರ ಒಂದು ಪರಿಸ್ಥಿತಿ. ಮತ್ತು ಹೋಗೋ ಖರ್ಚು, ಬರೋ ಖರ್ಚು, ಮತ್ತು ನಂಟರುಗಳು ಬೇರೆ ಬರ್ತಾರೆ, ಅವ್ರನ್ನೆಲ್ಲ ನೋಡಬೇಕು. ಇದೆಲ್ಲ ಏನಾಗುತ್ತೆ ಅಂತಂದರೆ ಮಿಡಲ್ ಕ್ಲಾಸ್ ಜೀವನ ತುಂಬ ಕೊರತೆ ಆಗಿಬಿಡುತ್ತೆ. ಸೊ ಈ ಥರ ಒಂದು ಯಾಕಂದ್ರೆ ಹೊಸ ಇದೆ ಹುಟ್ಟಿದ ಸೀರೆನೇ ಉಡಿ. ಈಗಂತೂ ಸ್ಟೇಟಸ್ ಬೇರೆ ಹಾಕ್ತಾರೆ ಹೆಣ್ಮಕ್ಳು. ಒಂದು ಸೀರೆ ಹಾಕ್ತು ಅಂತಂದು ನೆನಪಲ್ಲಿ ಇಟ್ಕೋತಾರೆ. ಅದನ್ನು ಈ ಥರ ಸೀರೆ ತೊಗೋಬೇಕು ಅಂತ ಒಂದು ಕಣ್ಣು ಇಟ್ಬಿಟ್ಟಿರ್ತಾರೆ. ನೀವು ಮತ್ತೆ ಒಂದು 6 ತಿಂಗಳು ವರ್ಷ ಆದಮೇಲೆ ಉಟ್ಕೊಂಡು ಅದೇ ಸೀರೆ ಅಲ್ಲ ಅವತ್ತು ಉಟ್ಕೊಂಡಿದ್ದು. ಭಾಳಷ್ಟು ಜನ ಯಾವಾಗಲೂ ಇವರು ಒಂದೇ ರೇಷ್ಮೆ ಸೀರೆ ಹಾಕ್ಕೊಳ್ಳೋದು ಅಂತ ನೀವು ಮಾತು ಕೇಳಿರ್ತೀರ. ಅಂದರೆ ಯಾರಿಗೋ ಹೇಳ್ಕೊಂಡಿರ್ತಾರೆ, ಆಡ್ಕೊಂಡಿರ್ತಾರೆ ಅಥವಾ ಮಾತಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಹೆಣ್ಣುಮಕ್ಕಳು ಬಟ್ಟೆನ ಒಂದು ಸರಿ ಹಾಕಿದ್ದೀನಿ, ಇನ್ನೊಂದು ಸರಿ ಹಾಕಲ್ಲ. ರಿಲೇಷನ್ನಲ್ಲಿರುವಂಥ ಇದನ್ನು ಇದಕ್ಕೆ ಹಾಕಲ್ಲ. ಇವಾಗ ಸ್ಟೇಟಸ್ ಹಾಕಂದರೆ ಎಲ್ಲ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ನೋಡ್ತಾರೆ, ಹಾಗಾಗಿ ಚೇಂಜ್ ಮಾಡ್ತಾ ಇರ್ತಾರೆ. ಇದು ಕಾಮನ್ನು. ಈ ಥರ ಅಂದರೆ ಯಾವುದೋ ಒಂದು ಕುಂದು ಕೊರತೆ ಅನ್ನೋಂಥದ್ದು ಇರುತ್ತೆ. ಆ ಕುಂದು ಕೊರತೆ ನಿವಾರಣೆ ಆಗಬೇಕು ಅಂತಂದರೆ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಇರಬೇಕು ಅಂತ ಯಾವುದಕ್ಕೂ ಕೊರತೆ ಆಗಬಾರ್ದು. ಊಟ, ತಿಂಡಿ, ಬಟ್ಟೆಗೆ ಮೇಯ್ನು. ಎಲ್ಲ ಪ್ರಾಣಿಗಳು ಕಷ್ಟಪಡೋವಂಥದ್ದು ಇದಕ್ಕೆ, ಊಟಕ್ಕೆ ಮತ್ತು ಶೆಲ್ಟರು. ಒಂದು ಪಕ್ಷಿನೂ ಅಷ್ಟೇ, ಒಂದು ಗೂಡು ಕಟ್ಕೊಳ್ಳುತ್ತೆ ಕಷ್ಟಪಟ್ಟು, ಮತ್ತು ಅದಕ್ಕೆ ಊಟ ಸಂಗ್ರಹಣೆ ಮಾಡುತ್ತೆ. ಅಷ್ಟೇ ಅದು ಜೀವನ, ಇನ್ನೇನು ಮಾಡಲ್ಲ. ಸೊ ಹಾಗಾಗಿ ಏನು ಮಾಡೋದು ಅಂತ, ಅದು ಆ ಥರ ಕೊರತೆ ಬರಬಾರ್ದು ಅಂತ. ಯಾವುದಕ್ಕಾರೋ ಒಂದು ಮನೇಲಿ ಏನೋ ಒಂದು ಕೆಟ್ಟೋಗಿರುತ್ತೆ, ಅದು ರಿಪೇರಿ ಮಾಡ್ಸೋಕ್ಕಾಗಲ್ಲ. 3,000-4,000 ಖರ್ಚಾಗುತ್ತೆ. UPS ಕೆಟ್ಟೋಗುತ್ತೆ, ಮಿಕ್ಸಿ ಕೆಟ್ಟೋಗುತ್ತೆ, ಗ್ರೈಂಡರ್ ಕೆಟ್ಟೋಗಿ, ಇನ್ನೇನೋ ಒಂದು ಫ್ರಿಡ್ಜ್ ಕೆಟ್ಟೋಗ್ಬಿಡುತ್ತೆ, TV ಏನೋ ಒಂದು ಈ ಥರದ್ದು. ಸೊ ಅದಕ್ಕೋಸ್ಕರ ಅದು ಕುಂದು ಕೊರತೆ ಆಗಬಾರ್ದು ಅಂದರೆ ಈ ಒಂದು ವಸ್ತುವನ್ನು ನೀವು ಭದ್ರವಾಗಿ ಬೀರಿನಲ್ಲಿ ಇಟ್ಬಿಡಿ. ಏನಿಲ್ಲ, ಒಂದು ಸಿಂಪಲ್ ಆಗಿರೋಂಥದ್ದು ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ನೋಡಿ, ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರ ಒಳಗಡೆ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ತಾಮ್ರದ ತಗಡನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನು ಬರೆಯಿರಿ. ನಿಮ್ಮ ಮನೇಲಿರೋರು ಎಲ್ಲರೂ, ನಿಮ್ಮ ಯಾರು ಕುಟುಂಬ ಸದಸ್ಯರಿದ್ದರೆ, ನಿಮ್ಮ ಮನೇಲಿ ವಾಸವಾಗಿದ್ದರೋ ಅವ್ರ ಎಲ್ಲರ ಹೆಸರನ್ನ ಬರೀರಿ. ಬರೋದು ಒಂದು ಚೀಟಿ, ತಾಮ್ರದ ತಗಡಿರುತ್ತಲ್ಲ ಅದನ್ನ ಇಟ್ಕೊಂಡು ಕೆಳಗಡೆ 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿ, ಮೇಲ್ಗಡೆ 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿ ಹಾಕಿ ಗಮ್ಮ ಕಂಡಿಸಿ, ಪರವಾಗಿಲ್ಲ, ಗಮ್ಮ ಹಾಕಿ ಎಂಡಿಸಿ ಅದನ್ನು ನೀವು ಹಳದಿ ಬಟ್ಟೆಯಲ್ಲಿ ಸುತ್ತಬೇಕು. ಏನು ಹೇಳಿ? ಹಳದಿ ಬಟ್ಟೆಯಲ್ಲಿ ಸುತ್ತಬೇಕು. ಸುತ್ತಿದ ನಂತರ ಏನು ಮಾಡಬೇಕು ಅಂತಂದರೆ, ಸುತ್ತಿದ ನಂತರ ಅದನ್ನು ಈ ಒಂದು ಗಾಜಿನ ಲೋಟದ ಒಳಗಡೆ ಹಾಕಬೇಕು. ಹೇಳಿ, ಗಾಜಿನ ಲೋಟದ ಒಳಗೆ ಹಾಕಬೇಕು. ಆಮೇಲೆ ನಂತರ ಏನು ಮಾಡಬೇಕು ಅಂತಂದರೆ, ಅದಕ್ಕೆ 1 ಸ್ಪೂನಷ್ಟು ಶ್ರೀಗಂಧದ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಮಲ್ಲಿಗೆ ಹೂವಿನ ಸೆಂಟು ಅಥವಾ ಎಣ್ಣೆ ಹಾಕಿ, ಮತ್ತು ಜೇನುತುಪ್ಪ ಹಾಕಿ, ಉತ್ತದ ಕೆಳಗಡೆ ಇರುವಂಥ ಮಣ್ಣನ್ನು ತೆಗೆದುಕೊಂಡು ಆ ಒಂದು ಎಲ್ಲವನ್ನು ಕೆಳಗಡೆ ಹಾಕಿರೋ ಅದರ ಮೇಲ್ಗಡೆ ಹಾಕಿ ಫುಲ್ಲು ಫಿಲಪ್ ಮಾಡಬೇಕು. ಫುಲ್ಲು ಒತ್ತಬೇಕು, ಅದು ಕೆಳಗಡೆ ಇರಬೇಕು. ಹಾಕಿ ನಂತರ ನೀವೇನು ಮಾಡಬೇಕು ಅಂತಂದರೆ, ಅದರ ಮೇಲೆ ಆ ಒಂದು ಗಾಜಿನ ಲೋಟ ಇರುತ್ತಲ್ಲ ಮೇಲ್ಗಡೆ ಸೀಲ್ ಮಾಡಿ, ಯಾವುದಾದ್ರು ಒಂದು ಪ್ಲಾಸ್ಟಿಕ್ಕು ಮುಚ್ಚಳನ ತೆಗೆದು ಅದ್ರ ಮೇಲೆ ಇಟ್ಟು ಗಮ್ಮ ಫೆವಿಕ್ವಿಕ್ ಹಾಕಿ ಮುಚ್ಚಿ, ಒಟ್ಟಲ್ಲಿ ಭದ್ರವಾಗಿರಬೇಕು. ಇಷ್ಟು ಎಲ್ಲವನ್ನು ತೆಗೆದುಕೊಂಡು ಇದು ಮಾಡಿ ಟೈಟಾಗಿ ಸೀಲ್ ಮಾಡಿ ಇಟ್ಟು, ಇದು ಯಂತ್ರಕ್ಕೆ ಸಮ ಇದು. ಅದನ್ನು ನೀವು ತೆಗೆದುಕೊಂಡೋಗಿ ನೀವು ದೇವ್ರ ಮನೆ ಇಟ್ಟು ಪೂಜೆ ಮಾಡಿ 3 ದಿನ ಪೂಜೆ ಮಾಡಿ ಅದನ್ನು ಬೀರುನಲ್ಲಿ ಇಡಿ, ಅಥವಾ ಯಾವುದಾದ್ರು ಒಂದು ಅಟ್ಟದ ಮೇಲೆ ಸೇಫಾಗಿರಬೇಕು. ಅದು ಒಡೆದೋಗಬಾರ್ದು, ಅಥವಾ ಒಂದು ಬಾಕ್ಸಲ್ಲಿ ಇಡಿ. ನಿಮ್ಮ ಮನೆಗೆ
ಯಾವುದೇ ರೀತಿಯಂಥ ಕುಂದುಕೊರತೆಗಳು ಬರಲ್ಲ. ಇದೆಲ್ಲ ಒಳಗಡೆ ನಿಮ್ಮ ಹೆಸರನ್ನ ಬರೆದಿರ್ತಾರೆ ಚೀಟಿ, ಇನ್ನೊಂದು ಬರೀರಿ ಬೀಜ ಮಂತ್ರ. ಇವಂತ ಓಂ ಬೃಹಸ್ಪತಿಯೇ ನಮಃ ಅಂತ ಬರೀರಿ. ಓಂ ಬೃಹಸ್ಪತಿಯೇ ನಮಃ ಅಂತ ಬರೆದು ನೀವೇನು ಮಾಡಿ ಅಂತಂದರೆ ಅದನ್ನು ನೀಟಾಗಿ ಅದ್ರ ಒಳಗಡೆ ಇಟ್ಟು ಅಂದರೆ ಯಂತ್ರಕ್ಕೆ ಸಮ ಯಾವುದೇ ರೀತಿಯಂಥೊಂದು ಸಮಸ್ಯೆ ನಿಮ್ಮ ಮನೇಲಿ ಊಟ ತಿಂಡಿ ಕೊರತೆ ಆಗೋಲ್ಲ, ಬಟ್ಟೆ ಕೊರತೆ ಆಗೋಲ್ಲ, ಓಡಾಟ ಖರ್ಚಿಗೆ ಕೊರತೆ ಆಗೋಲ್ಲ, ಏನೋ ಒಂದು ಸಡನ್ನಾಗಿ ಏನೋ ಒಂದು ಹಣಕಾಸಿನ ಅದು ಕೂಡ ಸರಿ ಹೋಗುತ್ತೆ, ಹೆಂಗೋ ದುಡ್ಡು ಬರುತ್ತೆ ಆ ಟೈಮಲ್ಲಿ, ಈ ಥರದ್ದೆಲ್ಲ ಆಗುತ್ತೆ, ಮಿರಾಕಲ್ಗಳಾಗುತ್ತೆ. ಇದನ್ನು ಯಾವ ದಿನ ಮಾಡಬೇಕು ಅಂತಂದರೆ ನೋಡಿ, ಇದೆಲ್ಲ ಒಂದು ದೈವಶಕ್ತಿ ಇರೋಂಥದ್ದು. ಶ್ರೀಗಂಧದ ಎಣ್ಣೆ ಲಕ್ಷ್ಮಿ, ಅದರ ಕೊಬ್ಬರಿ ಎಣ್ಣೆ ಧಾನ್ಯ ಲಕ್ಷ್ಮಿ ಅಂತ ಹೇಳ್ತಾರೆ, ದವಸ ಧಾನ್ಯಗಳಿಗೆ ಸಂಬಂಧ. ಮತ್ತು ಮಲ್ಲಿಗೆ ಹೂವಿನ ಎಣ್ಣೆ ಅಂತ ಹೇಳ್ತೀವಲ್ಲ, ಅದು ಬಟ್ಟೆ ಕೊರತೆಗಳಾಗಬಾರ್ದು ಅಂತ ಆ ಒಂದು ದೈವಶಕ್ತಿನ. ಮತ್ತು ಜೇನುತುಪ್ಪ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಇದೆಲ್ಲವನ್ನು ಹಾಕಿ ಮತ್ತು ತುಳಸಿ ಗಿಡದ ಮಣ್ಣನ್ನ ಹಾಕಿದ್ರೆ ಅದು ತುಂಬ ಭೂದೇವಿ ಬುಧಕಾರಕ, ಬುದ್ಧಿ ಓಡುತ್ತೆ ನಿಮಗೆ ಚೆನ್ನಾಗಿ. ಅವಾಗ ಯಾವುದೇ ರೀತಿಯಂಥ ಕುಂದುಕೊರತೆಗಳಾಗಲ್ಲ. ಇದೆಲ್ಲವೂ ಕೂಡ ಒಂದು ದೈವಶಕ್ತಿಯನ್ನು ಓಡ್ಕೊಂಡಿರುತ್ತೆ. ಅದೆಲ್ಲ ಮಾಡಿಡ್ತು ಅಂತಂದರೆ ಪಕ್ಕ ನಿಮ್ಮ ಮನೆಗೆ ಯಾವುದೇ ರೀತಿಯಂಥ ಸಮಸ್ಯೆಗಳಾಗಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಯಾರ್ಯಾರಿಗೆ ನಿಮ್ಮ ಮನೆಯಲ್ಲಿ ಕುಂದುಕೊರತೆಗಳಾಗಬಾರ್ದು, ತೊಂದರೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು ಅಂತಂದರೆ ನೀವಿನ್ನು ಸಂಕಲ್ಪವನ್ನು ಮಾಡಿ, ಈ ತಂತ್ರವನ್ನು ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ. ನೀವು ಓಂ ಬೃಹಸ್ಪತಿಯೇ ನಮಃ ಅಂತ ಕಮೆಂಟನ್ನು ಮಾಡಿ ನನಗೆ ಕಳಿಸಿ, ಮತ್ತು ನಿಮ್ಮ ಹೆಸರನ್ನ ಕಳಿಸಿ. ನಾನು ನಿಮ್ಮ ಒಂದು ಒಳ್ಳೆಯ ದಿನ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ನೋಡಿ ನಾನು ನಿಮಗೆ ಸಂಕಲ್ಪವನ್ನು ಮಾಡ್ತೀನಿ. ನಿಮಗೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ನಿವಾರಣೆ ಆಗಿಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆ ಮನೆಯಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳು ಆಗೋದಿಲ್ಲ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಯಂತ್ರ ತಗೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೆ ಆಯಿತು ಅಂತಂದರೆ ಎಂತಹ ಜೀವನದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮೊದಲನೇದಾಗಿ ಆರೋಗ್ಯದ ಸಮಸ್ಯೆ, BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟಾನ್ಸಿಲ್ಸ್ ಏನಾದ್ರು ಫುಲ್ಲು ಕೇವಲ 7-8 ದಿನದಲ್ಲಿ ನಿಮಗೆ ನಾರ್ಮಲ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆನೇ ಕೆಡಿಸ್ಕೊಬಿಡಿ, ಒಂದು ವಾರದಲ್ಲಿ ನಿವಾರಣೆ ಆಗಿಬಿಡುತ್ತೆ. 10 to 12 ಡೇಸ್ ಒಳಗಡೆ ಅಸ್ತಮಾ ಕ್ಯೂರ್ ಆಗುತ್ತೆ. 10ರಿಂದ 15 ದಿನದ ಒಳಗಡೆ ನಿಮಗೆ ಪೈಲ್ಸು ಮತ್ತು ಪಿಸ್ತೂಲ ಎಲ್ಲಿ ಸಿಕ್ಕಾಬಟ್ಟೆ ಉರಿ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಹೋಗುತ್ತೆ ಗೊತ್ತಲ್ಲ. ಹಾಗಾಗಿ ಇವೇನು ಮಾಡಿ ಅಂತಂದರೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅದ್ಭುತವಾಗಿ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ಮೇಲೆ ನೀವು ಅಳವಡಿಸ್ಕೊಂಡ್ರೆ ಸಾಕು, ತುಂಬ ಅನುಕೂಲ ಆಗುತ್ತೆ. 1 ತಿಂಗಳು ಒಳಗಡೆ ಸೊಂಟ ನೋವು, ಮಂಡಿ ನೋವು, ಇಮ್ಡಿ ನೋವು, ಆರ್ಥರೈಟಿಸು, ರಮತ ಸರ್ವಿಕಲ್ ಸ್ಪಾಂಡಲೈಟಿಸು ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ಮು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅದೆಲ್ಲ. ಹಾಗೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯತ್ತೆ ಆಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಆಯ್ತು, ಜೀವನದ ಸಮಸ್ಯೆಗೆ ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಕೆಲವು ಇಂಪಾರ್ಟೆಂಟ್ ಆಗಿರೋಂಥ ಕೆಲವೊಂದರ ವಿಚಾರಗಳನ್ನು ಇದ್ದೀವಿ. ಕೇವಲ 18ರಿಂದ 20 ಪಾಯಿಂಟ್ ನೀವು ತಿಳ್ಕೊಂಡೆ ಸಾಕು ದುಡ್ಡಿನ ಬಗ್ಗೆ. ನೀವು ಜೀವನ ಪರ್ಯಂತ ದುಡ್ಡಿಗೆ ಸಮಸ್ಯೆಗೆ ಆಗೋದೇ ಇಲ್ಲ. ನಿಮ್ಗೆ ಹೆಂಗೋ ದುಡ್ಡು ಬರುತ್ತೆ ಗೊತ್ತಾ. ದುಡ್ಡಿಲ್ಲ ಅಂತಂದ್ರೂ ಕೂಡ ನೀವೇ ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಹೋಗ್ತೀರಾ. ಯಾವ ಬಿಸ್ನೆಸ್ಸು ಕೂಡ ಲಾಸ್ ಅನ್ನೋಂಥದ್ದು ಆಗೋದಿಲ್ಲ. ಈ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ. ಇದನ್ನು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡ್ಬೋದು. ಮತ್ತು ಈ ತಂತ್ರ ನಾನು ಹೇಳ್ಕೊಡೋ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿದ್ರೆ ಸಾಕು, ಅದು ಎಂಥ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಗೊತ್ತಲ್ಲ. ಅದನ್ನ ಮಾಡ್ಕೊಳ್ಳಿ. ಮತ್ತು 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇನಂತ ರೀತಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವ್ರುಗಳ ಫ್ರೆಂಡ್ಶಿಪ್ಪು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಏನಾರು ಇತ್ತು ಅಂತಂದರೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರುಗಳ ನಡುವೆ ನಿಮ್ಮ ನಡುವೆ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊತ ಅಂಥ ಒಂದು ಅದ್ಭುತವಾದ ಇದಕ್ಕೆ ವಿಶೇಷವಂತ ಮಂತ್ರವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಗುರುಪದೇಶ ಅಂತ ಹೇಳ್ತೀವಿ. ಆ ಗುರು ಮಂತ್ರವನ್ನು ನೀವು ಜಪ ಮಾಡ್ತು ಅಂತಂದರೆ ಸಾಕು, ನಿಮ್ಮ ಸಮಸ್ಯೆಗಳನ್ನೆಲ್ಲ ಮರೆತು ಬಿಡಿ ಗೊತ್ತಲ್ಲ. ಯಾವುದೇ ಕೆಲಸ ಮಾಡೋದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ. ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯ ಸಿಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಬರುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ ಸರಿ ಹೋಗುತ್ತೆ. ಶತ್ರುಬಾಧೆ ನಿವಾರಣೆ ಆಗುತ್ತೆ. ಮತ್ತು ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊತೀರ, ಬುದ್ಧಿ ಅನ್ನೋದು ಕೆಟ್ಟೋಗ್ಬಿಟ್ಟಿದೆ, ಅದೆಲ್ಲವೂ ಕೂಡ ಸರಿ ಹೋಗ್ತಾ ಬರುತ್ತೆ ಗೊತ್ತಲ್ಲ. ಯಾವ ಸಮಯದಲ್ಲಾದರೂ ಕೂಡ ನಿಮ್ಗೆ ಏನೇ ಒಂದು ಈ ಒಂದು ಮಂತ್ರ ಹೇಳ್ಕೊತು ಅಂತಂದರೆ ಸಾಕು, ಆ ಸಮಸ್ಯೆಗೆ ಇಮಿಡಿಯೇಟಾಗಿ ನಿಮಗೆ
ಏನೊಂದು ಸೊಲ್ಯೂಷನ್ ಸಿಗುತ್ತೆ. ಆ ಒಂದು ಗುರು ಬೀಜ ಮಂತ್ರವನ್ನು ನೀವು ನಾನು ನಿಮಗೆ ದೀಕ್ಷೆ ಕೊಡ್ತೀನಿ. ಅಂದರೆ ಗುರು ಬೀಜ ದೀಕ್ಷೆ ಅಂತಂದರೆ ಸನ್ಯಾಸ ದೀಕ್ಷೆ ಅಲ್ಲ, ಕಿವಿಯಲ್ಲಿ ಅದನ್ನು ಬೋಧನೆ ಮಾಡ್ತೀನಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಬಿಟ್ರೆ ಸಾಕು, ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಾ ಹೋಗುತ್ತೆ ಅಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ